ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು 3rd ಡೇ ವ್ಲಾಗ್ ಆಗಿರುತ್ತೆ. ನೆನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಫಸ್ಟ್ ಡೇ ವ್ಲಾಗ್ಗೆ 34K ಪ್ಲಸ್ ವ್ಯೂಸ್ ಬಂದಿದೆ ಅಂತ. ಸೊ ಅದು ಹೇಳಿದ ಮೇಲೆ ನೆನ್ನೆ ಹಾಕಿರೋ ಬ್ಲಾಗ್ಗೆ ಆಲ್ಮೋಸ್ಟ್ 34 ವ್ಯೂಸ್ ಕೂಡ ಬಂದಿಲ್ಲ. ಸೊ ನನ್ನ ವೀಡಿಯೋಸ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಕೊಡೋದನ್ನ ಮರಿಬೇಡಿ. ಇನ್ನು ಇವತ್ತು ಎದ್ದೇಳೋದೊಂದು ಸ್ವಲ್ಪ ಲೇಟ್ ಆಯಿತು. 15 ನಿಮಿಷ ಲೇಟಾಗಿ ಎದ್ದಿದ್ದಕ್ಕೆ ಎಲ್ಲ ಕೆಲಸನೂ ಕ್ವಿಕ್ಕಾಗಿ ಮಾಡಿ ಮುಗಿಸ್ಬೇಕು. 8 o'clockಗೆಲ್ಲ ನನ್ನ ಮಗನ ವ್ಯಾನ್ ಬರುತ್ತೆ. ಅದು ಬರೋ ಅಷ್ಟೊತ್ತಿಗೆ ಅವನಿಗೆ ಹಾಲು ಕೊಟ್ಟು ಸ್ನಾನ ಮಾಡಿಸಿ, ಯೂನಿಫಾರ್ಮ್ ಹಾಕಿ, ಶೂಸ್ ಹಾಕಿ, ಬ್ಯಾಗೆಲ್ಲ ರೆಡಿ ಮಾಡಿ, ಲಂಚ್ ಬಾಕ್ಸ್ ಕೊಟ್ಟು, ಹಾಗೆ ಟಿಫನ್ ತಿನ್ನಿಸಿ, ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಒಂದು 45 ಮಿನಿಟ್ಸ್ ಆದರೂ ಟೈಮ್ ತೊಗೊಳುತ್ತೆ. ಸೊ ಇಡ್ಲಿನ ಸ್ಟೀಮ್ಗಿಟ್ಟು ನೆಕ್ಸ್ಟು ರೂಮಿಗೆ ಬಂದುಬಿಟ್ಟು ಬಟ್ಟೆ ಎಲ್ಲ ಮಡಚಿಬಿಟ್ಟು ನೀಟಾಗಿ ಎತ್ತಿಟ್ಟು ಒಂದು ಸಾರಿ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ 40 ಮಿನಿಟ್ಸ್ ಟೈಮ್ ಇತ್ತು. ಅದೆಲ್ಲ ಮಾಡಿಕೊಂಡು ಸ್ವಲ್ಪ ನಾನು ಅವನ್ನ ಅಲ್ಲಿ ಬಿಡೋಕ್ಕೆ ಹೋಗ್ತೀನಲ್ಲ, ಸೊ ನಾನು ರೆಡಿಯಾಗಿ ಚೆನ್ನಾಗಿ ಕಾಣಿಸ್ಬೇಕಲ್ವ. ಸೊ ಅದಕ್ಕೆ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಜಸ್ಟ್ 1 ಮಂತ್ ಬ್ಯಾಕು ನಾನು ಹೇರ್ ಕಟ್ ಮಾಡಿಕೊಂಡೆ. ಸೊ ನಂದು ತುಂಬಾ ಲಾಂಗ್ ಹೇರ್ ಇತ್ತು, ಇವಾಗ ಶಾರ್ಟ್ ಆಗಿದೆ. ಬಟ್ ಇನ್ನು 1.5 ಮಂತಲ್ಲಿ ನೀವು ವೀಡಿಯೋಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಬೇಗ ನನಗೆ ಹೇರ್ ಗ್ರೋ ಆಗುತ್ತಂತ. ಆ ಹೇರ್ ಗ್ರೋ ಆಗೋಕ್ಕೆ ನಾನು ಯಾವ್ಯಾವ್ದು ಆಯಿಲ್ ಯೂಸ್ ಮಾಡ್ತೀನಿ, ಹೇರ್ ಪ್ಯಾಕ್ ಯೂಸ್ ಮಾಡ್ತೀನಿ, ಇದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೇನಾದರೂ ನನ್ನ ಹೇರ್ ಕೇರ್ ರೂಟೀನ್ ಹಾಗೆ ಸ್ಕಿನ್ ಕೇರ್ ರೂಟೀನ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇರ್ ಸ್ಕಿನ್ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಹೇರ್ ಕೇರ್ ಹಾಗೆ ಸ್ಕಿನ್ ಕೇರ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇಡ್ಲಿ ಎಲ್ಲ ನೀಟಾಗಿ ಸ್ಟೀಮ್ ಆಗಿತ್ತು. ಸೊ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕಂತ ಒಂದು ಸಾರಿ ಚೆಕ್ ಮಾಡಿಕೊಂಡು ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ಈ ವಿಡಿಯೋ ಮಾಡೋ ಅರ್ಜೆಂಟಲ್ಲಿ ಇಡ್ಲಿಗೆ ಉಪ್ಪು ಹಾಕೋದೇ ಮರ್ತೋಗ್ಬಿಟ್ಟಿದೆ. ನಾನು ಬ್ರೇಕ್ಫಾಸ್ಟ್ ತಿನ್ನಬೇಕಿದ್ರೆ ಗೊತ್ತಾಯಿತು, ಹೇಗೋ ಚಟ್ನಿ ಹಾಕಿದ್ನಲ್ಲ ಅದ್ರ ಜೊತೆನ ಅಡ್ಜಸ್ಟ್ ಮಾಡ್ಕೊಂಡು ಒಂದು 2.5 ಇಡ್ಲಿನ ತಿನ್ಕೊಂಡು ಬಂದಿದ್ದ. ಹಾಗೆ ಮೇಲೆ ಪೋರ್ಷನ್ ಖಾಲಿ ಇದೆ ಅಂತ ಒಂದು ಬನಾನನ ಈ ಥರ ಸ್ಲೈಸ್ ಮಾಡಿ ಹಾಕಿ ಕಳಿಸಿದ್ದೆ. ನಾನು ಬಾಕ್ಸ್ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಅವ್ರ ಅಜ್ಜಿ ಸ್ನಾನ ಮಾಡಿ ಕಳಿಸಿದ್ರು. ಸ್ನಾನ ಮಾಡಿ ಬಂದಮೇಲೆ ನೋಡಿದೆ ನೇಲ್ಸ್ ಗ್ರೋ ಆಗಿದೆ, ಕಟ್ ಮಾಡಿಲ್ಲ ಅಂತ. ಸೊ ಬೇಗ ಟ್ರಿಮ್ ಮಾಡೋಣ ಅಂತ ಕಟ್ ಮಾಡಿ, ಹಾಗೆ ಸ್ಕೂಲ್ಗೆ ಟೈಮ್ ಆಗೇ ಹೋಯಿತು. ಕರ್ಕೊಂಡು ಹೋಗ್ತಾ ಇದ್ದೆ. ಹೋಗಬೇಕಿದ್ರೆ ಆನ್ ದಿ ವೇ ನಮ್ಗೆ ಗೊತ್ತಿರೋರು ಯಾರೋ ಒಬ್ಬರು ಸಿಕ್ಕರು. ಇನ್ನು ಹೆಣ್ಮಕ್ಳು ಹೇಳಬೇಕಾ, ಯಾರಾದರೂ ಸಿಕ್ಕರೆ 1 ವೀಕ್ ಬ್ಯಾಕ್ ಏನೆಲ್ಲ ಆಗಿರುತ್ತೆ ಅದೆಲ್ಲ ಗಾಸಿಪ್ ಹೇಳ್ತಾ ಇರಬೇಕು. ಸೊ ಇವರು ಕೂಡ ಸ್ಕೂಲಲ್ಲಿ ವರ್ಕ್ ಮಾಡ್ತಾರೆ. ಅವ್ರ ಸ್ಕೂಲಲ್ಲಿ ಯಾಕೆ ಅಡ್ಮಿಷನ್ ತೊಗೊಳ್ಳಿಲ್ಲ ಅಂತ ಕೇಳಿದರು. ಅದೆಲ್ಲ ಹೇಳೋ ಅಷ್ಟೊತ್ತಿಗೆ ವ್ಯಾನ್ ಬಂತು ಅಂತ ಓಡೋಗ್ತಿದ್ದೀವಿ. ಇನ್ನು ರಿಟರ್ನ್ ಮನೆಗೆ ಬಂದಮೇಲೆ ಚಿಕ್ಕ ಮಗನೂ ಮಲ್ಗಿಬಿಟ್ಟು ಎದ್ದಿದ್ದ. ಸೊ ಅವ್ನಿಗೂ ಇಡ್ಲಿ ತಿನ್ಸೋಣ ಅಂತ ಆ ಕಡೆ ಈ ಕಡೆ ಸುತ್ತಾಡಿಸ್ಕೊಂಡು ಇಡ್ಲಿ ತಿನ್ನಿಸಿ ಆಲ್ಮೋಸ್ಟ್ ಒಂದು 8:30 ಆಗೇ ಹೋಯಿತು. ನಾನು 9 o'clock ಒಳಗಡೆ ಎಲ್ಲ ಪೀಡ್ ಹಾಕ್ಬಿಡ್ತೀನಿ ಕುರಿಗೆ. ಸೊ ಬೇಗ ಬೇಗ ಕುರಿಗೆ ಪೀಡ್ ಹಾಕೋಕ್ಕೆ ಹೋಗ್ತಿದ್ದೀನಿ. ನಾನು ಹೋಗೋಕ್ಕೆ ಮುಂಚೆನೇ ನಮ್ಮ ಅತ್ತೆ ಹೋಗಿಬಿಟ್ಟು ರಾತ್ರಿ ಹಾಕಿರೋ ಹುಲ್ಲೆಲ್ಲ ತೆಗೆದು ನೀರೆಲ್ಲ ಕ್ಲೀನ್ ಮಾಡಿ ಹೋಗಿದ್ದರು. ಸೊ ನಾನಿವಾಗ ಪೀಡನ್ನ ಮಿಕ್ಸ್ ಮಾಡಿ ಹಾಕೋದಷ್ಟೇ ಕೆಲಸ. ಕ್ವಿಕ್ಕಾಗಿ ಹಾಕಿಬಿಟ್ಟು ಮತ್ತೆ ಮನೆಗೆ ಹೋಗಿ ಬಟ್ಟೆ ಮಷಿನ್ಗೆ ಹಾಕೋದು, ಪಾತ್ರೆ ತೊಳೆಯೋದು, ಲೇಟಾಗಿ ಎದ್ದಿದ್ದಕ್ಕೆ ತುಂಬಾ ಕೆಲಸ ಇದೆ, ಅದೆಲ್ಲ ಕೆಲಸ ಮಾಡಬೇಕು. ಸೊ ಕ್ವಿಕ್ಕಾಗಿ ಪೀಡನ್ನ ಮಿಕ್ಸ್ ಮಾಡಿದ್ದಾಯಿತು. ಇವಾಗ 25 ಕುರಿಗೆ ಫಸ್ಟ್ ಹಾಕ್ತೀನಿ, ಆಮೇಲೆ 25 ಹಾಕ್ತೀನಿ. ಸೊ ರೈಟ್ ಸೈಡಲ್ಲಿ 25, ಲೆಫ್ಟ್ ಸೈಡಲ್ಲಿ 25, ಟೋಟಲ್ 50 ಕುರಿ ಇದೆ. ಎಲ್ಲ ಕಡೆ ಹಾಕ್ತೀನಿ. ಹಾಗೆ ಯಾರಿಗಾದ್ರೂ ಕುರಿ ಬೇಕಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ದೇವನಹಳ್ಳಿ ಶಿಪ್ ಫಾರ್ಮಿಂಗ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನೀವು ಅಲ್ಲಿ ಕೂಡ DM ಮಾಡ್ಬೋದು, ನಿಮಗೆ ಕ್ವಿಕ್ಕಾಗಿ ರೆಸ್ಪಾನ್ಸ್ ಬರುತ್ತೆ. ಹಾಗೆ ನಮ್ಮ ದೊಡ್ಡತ್ತೆ ನೇರಳೆ ಹಣ್ಣು ಕೊಟ್ಟಿದ್ದರು, ಅದು ಕೂಡ ತಿಂದ್ವಿ. ಇನ್ನು ಇಲ್ಲಿ ತೋರಿಸ್ತಾ ಇರೋದೆಲ್ಲ ನಮ್ಮ ಜಮೀನು. ಸೊ ಇಲ್ಲಿ ಚಿಕ್ಕ ಪುಟ್ಟ ಗಿಡಗಳನ್ನ ನಾವು ಬೆಳೆಸಿದ್ದೀವಿ. ನೋಡೋಣ ಯಾವ್ಯಾವುದು ಗ್ರೋ ಆಗುತ್ತೆ. ಇಲ್ಲೊಂದು ಮ್ಯಾಂಗೋ ಕೂಡ ಗ್ರೋ ಆಗಿತ್ತು, ಅದು ಕೂಡ ತೋರಿಸ್ತಾ ಇದೆ. ಇನ್ನು ಮನೆ ಹತ್ರ ನೀರು ಬೇಕಿತ್ತು, ಮೋಟ್ರನ್ನ ಆನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮೋಟ್ರ್ ಆನ್ ಮಾಡ್ಕೊಂಡು ಮನೆಗೆ ಹೋಗಿ ಮನೆ ಹತ್ರ ನೀರನ್ನ ಬಿಡಬೇಕು. ಹೊಲದಿಂದ ಮನೆಗೆ ಬರೋಕ್ಕೆ ಒಂದು 5 ನಿಮಿಷ ಸಾಕು. ಬೇಗ ಬೇಗ ಬಂದುಬಿಟ್ಟು ನೀರೆಲ್ಲ ಚರಂಡಿಲಿ ಹೋಗ್ತಾಯಿತ್ತು ಅಂತ ಸಂಪ್ ಮನೆನ ಓಪನ್ ಮಾಡಿಬಿಟ್ಟು ಗೇಟ್ ವಾಲ್ನ ಆನ್ ಮಾಡಿ ಸಂಪಲ್ಲಿ ನೀರು ಬಿಟ್ಟೆ. ಟೈಮ್ ನೋಡಿದರೆ ಆಲ್ರೆಡಿ 1 o'clock ಆಗಿತ್ತು. ನನ್ನ ಮಗ 1:10ಗೆಲ್ಲ ಬಂದುಬಿಡ್ತಾನೆ. ಸೊ ನಾನು ಹೋಗೋ ಅಷ್ಟೊತ್ತಿಗೆ ಎಕ್ಸಾಕ್ಟಾಗಿ 1:10 ಆಯಿತು. ಹಾಗೆ ವ್ಯಾನ್ ಕೂಡ ಬಂತು. ಅವನ್ನ ಪಿಕ್ ಮಾಡಿಕೊಂಡು ಮನೆಗೆ ಕರ್ಕೊಂಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ, ಹಾಗೆ ಅವನಿಗೆ ಊಟಕ್ಕೆಲ್ಲ ಕೊಟ್ಟು ನಾನು ಇಬ್ಬರು ಊಟ ತಿನ್ನೋ ಅಷ್ಟೊತ್ತಿಗೆ ಅವ್ರ ಡ್ಯಾಡಿ ಕೂಡ ಬಂದರು. ಡ್ಯಾಡಿ ಬಂದ ತಕ್ಷಣವೇ ಟೌನ್ಗೆ ಹೋಗಬೇಕಿತ್ತು. ಎಲ್ಲರೂ ಸೇರ್ಕೊಂಡು ಫ್ಲೈಟ್ ವ್ಯೂ ನೋಡ್ತಾ ಹಾಗೆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ತಾ ಹೋಗ್ತಾ ಇದ್ದೀವಿ ಟೌನ್ಗೆ. ಏನಿಲ್ಲ, ಸ್ವಲ್ಪ ಬಟ್ಟೆ ತೊಗೊಂಡಿದ್ದೆ, ನಾನು ಸ್ಟಿಚ್ ಮಾಡ್ಕೊಳ್ತಿದ್ದೆ, ಬಟ್ ಟೈಮ್ ಇಲ್ಲ ಅಂತ ಟೇಲರ್ ಕಡೆ ಹೋಗಿಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಮೂವರು ಸೇರಿಕೊಂಡು. ಹಾಗೆ ನನ್ನ ಚಿಕ್ಕ ಮಗ ಮನೇಲೇ ಇದ್ದಾನೆ, ಅವ್ರ ಅಜ್ಜಿ ತಾತ ಜೊತೆ ಇರ್ತಾನೆ. ಸೊ ಇವಾಗ ಟೌನ್ ಬಂದಿದ್ದೀವಿ. ಅಂಕಲ್ಗೆ ಹೇಳ್ತಾ ಇದ್ದೆ ನಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ವೀಡಿಯೋ ಮಾಡ್ಕೊಳ್ಳ ಅಂತ. ಅವರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಓಕೆ ನಮ್ಮ ಮಾಡ್ತಾಯಿರು, ಏನೋ ಒಂದು ಮಾಡ್ತಾ ಇರಬೇಕು ಮನೇಲಿ, ಹಾಗೆ ಕುತ್ಕೋಬಾರ್ದು. ಸೊ ಅರ್ನಿಂಗ್ ಆಗುತ್ತೋ ಇಲ್ಲೋ ಅದು ಸೆಕೆಂಡ್ರಿ, ಟ್ರೈ ಮಾಡಬೇಕು
ಮಾಡಬೇಕಲ್ಲ ಅಂತ ಹೇಳ್ತಿದ್ರು. ಸೊ ಅವರು ಒಂಥರ ಪಾಸಿಟಿವ್ ವೈಬ್ಸ್ ಕೊಟ್ಟರು ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಒಂದು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿಕೊಂಡು ಅವ್ರ ಮಿಸಸ್ ಮೊಬೈಲಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿದರು. ಹಾಗೆ ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿದರು. ಅಲ್ಲಿಂದ ನೆಕ್ಸ್ಟು ಮಯೂರ್ ಕೆಫೆಗೆ ಹೋಗೋಣ, ಟೀ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ನಾನು ಮತ್ತು ಹಸ್ಬೆಂಡ್ ಮಗ ಮೂವರು ಸೇರಿಕೊಂಡು ಹೋದ್ವಿ. ನಾನು ಟೀ ತೊಗೊಂಡಿದ್ದೆ, ಹಸ್ಬೆಂಡ್ ಕಾಫಿ ತೊಗೊಂಡಿದ್ರು. ಹಾಗೆ ನನ್ನ ಮಗನಿಗೇನು ಬೇಡ, ಚಿಪ್ಸ್ ಮಾತ್ರ ಸಾಕು ಅಂತ ಹೇಳ್ದೆ. ಅವ್ನಿಗೆ ಚಿಪ್ಸ್ ಕೊಡಿಸಿದೆ. ಇನ್ನು ಡೈರೆಕ್ಟ್ ಮನೆಗೆ ಬಂದಾದಮೇಲೆ ಆಲ್ಮೋಸ್ಟ್ 7 o'clock ಆಗಿಬಿಟ್ಟಿತ್ತು. ಬರಬೇಕಿದ್ರೆ ಮಾರ್ಟಲ್ಲಿ ಹೋಗಿಬಿಟ್ಟು ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು, ಬೆಣ್ಣೆ ತುಪ್ಪ ಎಲ್ಲ ಅದೆಲ್ಲ ತೊಗೊಂಡು ಬಂದ್ವಿ. ಇನ್ನು ರೈಸ್ ಮಾಡೋಕ್ಕೆ ಇಕ್ಕಿದ್ದೀನಿ ನನ್ನ ಮಕ್ಕಳಿಗೆ. ಅವ್ರಿಗಿಬ್ಬರಿಗೂ ರೈಸ್ ತಿನ್ನಿಸಿ ನಮಗಿಬ್ಬರಿಗೂ ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ. ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡು. ಇನ್ನು ಇಷ್ಟು ಗ್ರಾಸರಿಗೆ 1400 ರೂಪೀಸ್ ಆಯಿತು. ತುಪ್ಪದ್ದು ಪ್ರೈಸ್ ಜಾಸ್ತಿ, ಹಾಗೆ ಬೆಣ್ಣೆದು ಪ್ರೈಸ್ ಜಾಸ್ತಿ. ಇನ್ನು ಊಟ ಆದಮೇಲೆ ನಾವು ಯಾವಾಗಲೂ ಕುರಿ ಶೆಡ್ಗೆ ಒಂದು ಸಾರಿ ಹೋಗಿಬಿಟ್ಟು ನೀರು ಖಾಲಿಯಾಗಿದ್ದರೆ ನೀರು ಬಿಟ್ಟು, ಹುಲ್ಲು ಬೇಕಿದ್ದರೆ ಹುಲ್ಲು ಹಾಕಿ ಬರ್ತೀವಿ. ಸೊ ಊಟ ಎಲ್ಲ ತಿಂದಾದ್ಮೇಲೆ ಡೈರೆಕ್ಟು ಕುರಿ ಶೆಡ್ಗೆ ನಾನು ಮತ್ತು ಹಸ್ಬೆಂಡ್ ಬಂದ್ವಿ. ಎಲ್ಲ ಕುರಿಗಳು ಅದ್ರ ಪಾಡ್ಗೆ ತಿಂತಾಯಿತ್ತು. ಸೊ ನನ್ನ ಹಸ್ಬೆಂಡ್ಗೆ ನಾನು ವಾಕ್ ಮಾಡೋದು, ನಾನು ಹೋಗೋದು ವೀಡಿಯೋ ಮಾಡಿ ಅಂದರೆ ಅದೆಲ್ಲ ಬಿಟ್ಬಿಟ್ಟು ಕುರಿ ಏನು ಮಾಡ್ತಿದೆಯಾ, ಕುರಿ ಹೆಂಗೆ ಕಾಣಿಸ್ತಿದೆ, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಮಾಡ್ತಾಯಿದ್ರು, ವೀಡಿಯೋಸ್ ತೆಗಿತಾಯಿದ್ರು. ಸೊ ಅದರಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ, ಇದು ತೊಗೊಂಬಂದಾಗ ಚಿಕ್ಕದಿತ್ತು, ಇದು ದೊಡ್ಡದಿತ್ತು ಅಂತ. ಸೊ ಇದೇ ಥರ ನಮ್ಮ ಡೇಸ್ ಎಲ್ಲ ಕಂಪ್ಲೀಟ್ ಆಯಿತು. ನಿಮಗೆ ಈ ವ್ಲಾಗ್ ಸೀರೀಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮರಿಬೇಡಿ. ಇದೇ ಥರ ವೀಡಿಯೋಸ್ಗಾಗಿ ವೀನು ಕಿಚನ್ 7048ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಗುಡ್ ನೈಟ್. ಇರಿ ಹೋಗಬೇಡಿ, ನೈಟಲ್ಲಿ ಆಚೆ ವೀವ್ ಹೇಗಿರುತ್ತೆ, ನಮ್ಮ ಜಮೀನ್ ಹತ್ರ ಯಾವ ಥರ ವೀವ್ ಕಾಣುತ್ತೆ, ನಮ್ಮ ಜಮೀನಿಂದ ಆಚೆ ಬಂದ ತಕ್ಷಣ ರೋಡ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ. ಇದೇ ನಮ್ಮ ಪುಟ್ಟ ಜಮೀನು, ಹಾಗೆ ಇದೇ ಕಂಪ್ಲೀಟ್ ವೀವ್.